ओम नमः शिवाय। भारत माता ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 10/3/2026 ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 21/10/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಗರುಡ ಪುರಾಣದಲ್ಲಿ ವಿಷಯ ವೈತರಣಿ ನದಿಯನ್ನು ತೋರಿಸುತ್ತಾರೆ. ಹಸುವಿನ ಬಾಲವನ್ನು ಹಿಡಿದುಕೊಂಡು ಪಾರಾಗುತ್ತೇವೆ ಎಂದು ಹೇಳುತ್ತಾರೆ. ನೀವು ಸ್ವರ್ಗಕ್ಕೆ ಹೋದರೆ ನಾವು ನಿಮ್ಮ ಬಾಲವನ್ನು ಹಿಡಿದುಕೊಳ್ಳುತ್ತೇವೆ ಎಂದು ಅನೇಕರು ಹೇಳುತ್ತಾರೆ. ಆದರೆ ಅಂತಹ ಮಾತೇನೂ ಇಲ್ಲ. ಶಾಸ್ತ್ರಗಳಲ್ಲಿರುವುದು ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಸತ್ಯ ಇದೆ. ಉಳಿದದ್ದೆಲ್ಲವೂ ಸುಳ್ಳು. ಓಂ ನಮಃ ಶಿವಾಯ. ಆತ್ಮಿಕ ತಂದೆ ಮಕ್ಕಳ ಗಮನವನ್ನು ಸೆಳೆಯುತ್ತಾರೆ. ಇದು ಆತ್ಮಿಕ ಪಾಠಶಾಲೆಯಾಗಿದೆ. ಆ ಶಾಲೆಗಳು ಮನುಷ್ಯರದ್ದಾಗಿರುತ್ತವೆ. ಅದರಲ್ಲಿ ಮನುಷ್ಯರು ಮನುಷ್ಯರನ್ನು ನೋಡುತ್ತಾರೆ. ಯಾರು ವಕೀಲರಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ನಾವು ವಕೀಲ ಶಿಕ್ಷಣವನ್ನು ಓದುತ್ತೇವೆ ಎಂದು ಹೇಳುತ್ತಾರೆ. ಮನುಷ್ಯನ ಯೋಗ ಮನುಷ್ಯನೊಂದಿಗೆ ಇರುತ್ತದೆ. ನಾವಿಲ್ಲಿ ಆತ್ಮಗಳಾಗಿ ಕುಳಿತಿದ್ದೇವೆ ಎಂದು ನೀವಿಲ್ಲಿ ತಿಳಿದುಕೊಳ್ಳುತ್ತೀರಿ. ಆತ್ಮವು ಪರಮಪಿತ ಪರಮಾತ್ಮ ತಂದೆಯೊಂದಿಗೆ ಯೋಗವನ್ನು ಜೋಡಿಸಬೇಕಾಗಿದೆ. ಅರ್ಥಾತ್ ತಂದೆಯನ್ನು ನೆನಪು ಮಾಡಬೇಕಿದೆ. ಇದರಲ್ಲಿಯೇ ಪರಿಶ್ರಮವಿದೆ. ಎದುರಿಗೆ ಬ್ರಹ್ಮ ಕುಳಿತಿದ್ದಾರೆ, ಆದರೆ ನೆನಪು ಮಾಡಬೇಕಾಗಿರುವುದು ಶಿವಬಾಬಾರವರನ್ನು. ಶಿವಬಾಬಾ ಸ್ವಯಂ ಹೇಳುತ್ತಾರೆ, ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಪಾತ್ರವನ್ನು ಅಭಿನಯಿಸಲು ನೀವು ಸಹ ಆಧಾರವನ್ನು ತೆಗೆದುಕೊಳ್ಳುತ್ತೀರಲ್ಲವೇ? ಹಾಗಾಗಿ ಇದು ಪಾಠಶಾಲೆಯಾಗಿದೆ. ಇಲ್ಲಿ ಯಾರು ಓದಿಸುತ್ತಾರೆ? ಬೇಹದ್ದಿನ ತಂದೆ. ತಂದೆ ಒಂದೇ ಸಾರಿ ಬಂದು ಈ ರಥದ ಮೂಲಕ ಓದಿಸುತ್ತಾರೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ಹೇಳುತ್ತಾರೆ. ನಾನು ನಿರಾಕಾರನಾಗಿದ್ದೇನೆ. ಎಲ್ಲರೂ ನನ್ನನ್ನು ನೆನಪು ಮಾಡುತ್ತಾರೆ, ಏಕೆಂದರೆ ನಾನು ಎಲ್ಲ ಆತ್ಮಗಳ ಪರಮಪಿತನಾಗಿದ್ದೇನೆ. ಲೌಕಿಕ ತಂದೆಯನ್ನು ಪರಮಪಿತ ಎಂದು ಹೇಳುವುದಿಲ್ಲ. ಎಲ್ಲ ಆತ್ಮರು ಒಬ್ಬ ತಂದೆಯ ಮಕ್ಕಳಾಗಿದ್ದಾರೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಹೇಗೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಓದುತ್ತಾರೆಯೋ ಆಗ ಬುದ್ಧಿ ಟೀಚರ್ ಕಡೆಗೆ ಇರುತ್ತದೆ. ನಾವು ಓದಿ ಈ ರೀತಿ ಆಗುತ್ತೇವೆ ಎಂದು ವಕೀಲರಾಗುತ್ತೇವೆ. ನಾನೊಬ್ಬ ಆತ್ಮನಾಗಿದ್ದೇನೆ. ಬಾಬಾ ಈ ಭಾಗ್ಯಶಾಲಿ ರಥದಲ್ಲಿ ಬಂದಿದ್ದಾರೆ ಎಂದು ನೀವಿಲ್ಲಿ ತಿಳಿದುಕೊಳ್ಳುತ್ತೀರಿ. ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಚೈತನ್ಯ ಆಗಿದ್ದಾರೆ. ಈ ವೃಕ್ಷದ ಸಂಪೂರ್ಣ ಆದಿ ಮಧ್ಯ ಅಂತ್ಯದ ಬಗ್ಗೆ ಅವರಿಗೆ ಗೊತ್ತಿದೆ. ವೃಕ್ಷ ಎಂದು ಹೇಳಿ ಅಥವಾ ಸೃಷ್ಟಿ ಚಕ್ರ ಎಂದು ಹೇಳಿ ನಾವೀಗ ಬಾಬಾರವರಿಂದ ಓದುತ್ತಿದ್ದೇವೆ ಎನ್ನುವುದು ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಶಿವಬಾಬಾ ಈ ರಥದ ಮೂಲಕ ನಮಗೆ ಓದಿಸುತ್ತಿದ್ದಾರೆ. ಶಿವಬಾಬಾ ಕಲ್ಯಾಣಕಾರಿಯಾಗಿದ್ದಾರೆ. ತಂದೆ ಬರುವುದೂ ಸಹ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಎಲ್ಲ ಮನುಷ್ಯರ ಕಲ್ಯಾಣವಾಗುತ್ತದೆ. ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಅವರು ಇವರಲ್ಲಿ ಕುಳಿತಿದ್ದಾರೆ. ಇವರ ಮೂಲಕ ಈ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಈ ಶಿಕ್ಷಣವನ್ನು ಓದಿ ನೀವು ಮಕ್ಕಳು ಸಹ ಶ್ರೇಷ್ಠರಾಗುತ್ತೀರಿ. ತಂದೆ ಬಂದಿರುವುದೇ ನೀವು ಮಕ್ಕಳನ್ನು ನರನಿಂದ ನಾರಾಯಣರನ್ನಾಗಿ ಮಾಡಲು. ಗುರಿ ಉದ್ದೇಶವೇ ಇದಾಗಿದೆ. ಮನುಷ್ಯನಿಂದ ದೇವತೆಯಾಗುವುದು. ನಿಮಗೆ ದೇವತೆಗಳು ಓದಿಸುವುದಿಲ್ಲ, ತಂದೆ ಓದಿಸುತ್ತಾರೆ. ಅವರನ್ನೇ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ. ರಚಯಿತ ಮತ್ತು ಸಂಪೂರ್ಣ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅವರು ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಬೀಜರೂಪ ವೃಕ್ಷಪತಿಯಾಗಿದ್ದೇನೆ. ಗುರುವಾರವನ್ನು ಬೃಹಸ್ಪತಿ ದಿನ ಶುಭ ದಿನವೆಂದು ತಿಳಿದುಕೊಳ್ಳುತ್ತಾರೆ. ಬೃಹಸ್ಪತಿಯ ದಶೆ ಚೆನ್ನಾಗಿರುತ್ತದೆ. ನೀವು ಮಕ್ಕಳ ಮೇಲೆ ರಾಹುವಿನ ದಶೆ ಇತ್ತು. ಈಗ ಅದು ಬದಲಾಗಿ ಬೃಹಸ್ಪತಿಯ ದಶೆ ಕುಳಿತಿದೆ. ಭಾರತವೇ ರಾಹುವಿನ ದಶೆಯಲ್ಲಿದೆ. ನಂತರ ಈಗ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳಬೇಕಾಗಿದೆ. ಏನಾದರೂ ಅರ್ಥವಾಗದಿದ್ದರೆ ಈ ಮಾತನ್ನು ಬಾಬಾರವರಲ್ಲಿ ಕೇಳುತ್ತೇವೆ ಎಂದು ಬರೆದಿಟ್ಟುಕೊಳ್ಳಿ. ಈಗ ನೀವು ಮಕ್ಕಳ ಸಂಪೂರ್ಣ ಗಮನ ಶಿಕ್ಷಣದ ಮೇಲಿದೆ. ಹೇಗೆ ಶಾಲೆಯಲ್ಲಿ
ಮಕ್ಕಳ ಗಮನ ಒಂದು ಟೀಚರ್ ಕಡೆಗೆ ಇರುತ್ತದೆ, ಮತ್ತೊಂದು ಗುರಿ ಉದ್ದೇಶದ ಕಡೆಗೆ ಇರುತ್ತದೆ. ಈಗ ನೀವು ಮಕ್ಕಳಿಗೆ ತಂದೆ ಓದಿಸುತ್ತಿದ್ದಾರೆ, ಸೃಷ್ಟಿಯ ಚಕ್ರವನ್ನು ಸಹ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಉಲ್ಟಾ ತಿಳಿದುಕೊಳ್ಳುತ್ತಾ ಸಂಪೂರ್ಣವಾಗಿಯೇ ಉಲ್ಟಾ ಆಗಿದ್ದೀರಿ. ಈಗ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ವಿಶ್ವದ ಮಾಲೀಕರಾಗಿದ್ದೀರಿ. ನೀವು ದೇವತೆಗಳನ್ನು ಪೂಜಿಸುವವರಾಗಿದ್ದೀರಲ್ಲವೇ? ನೀವು ದೇವಿ ದೇವತಾ ಧರ್ಮದವರು ಆಗಿದ್ದೀರಿ. ಶಿವ ಬಾಬಾರವರ ಮಕ್ಕಳಾಗಿದ್ದೀರಿ. ಭಾರತವಾಸಿಗಳು ಶಿವನನ್ನೂ ಸಹ ಪೂಜಿಸುತ್ತಾರೆ, ನಂತರ ದೇವತೆಗಳನ್ನೂ ಸಹ ಪೂಜಿಸುತ್ತಾರೆ. ಆದರೆ ಅವರಿಗೆ ಏನೂ ಗೊತ್ತಿಲ್ಲ, ನಾವೀಗ ಶಿವ ಬಾಬಾರವರ ಮಕ್ಕಳಾಗಿದ್ದೇವೆ, ದೇವತೆಯಾಗಲು ಓದುತ್ತಿದ್ದೇವೆ ಎನ್ನುವುದು ನಿಮಗೆ ಈಗ ಗೊತ್ತಾಗಿದೆ. ಶಿವವಂಶಿಗಳು ನೀವಾಗಿದ್ದೀರಿ, ನಂತರ ದೇವಿ ದೇವತಾ ಧರ್ಮದವರು ಆಗಿದ್ದೀರಿ. ಈಗ ದೇವಿ ದೇವತೆಗಳನ್ನು ನೀವು ಪೂಜಿಸುತ್ತೀರಿ, ನಂತರ ನೀವೇ ದೇವಿ ದೇವತೆಗಳಾಗುತ್ತೀರಿ. ಈಗ ಶಿವವಂಶಿಗಳಾಗಿದ್ದೀರಿ, ನೀವೇ ನಂತರ ವಿಷ್ಣುಪುರಿಗೆ ಹೋಗುತ್ತೀರಿ. ಶಿವವಂಶಿಗಳು ಎಲ್ಲರೂ ಆಗಿದ್ದಾರೆ, ಆದರೆ ಆ ಪಾಪದವರು ಶಿವನನ್ನು ತಿಳಿದೇ ಇಲ್ಲ. ಅವರು ಸುಪ್ರೀಂ ಗಾಡ್ ಫಾದರ್ ಆಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ, ನಂತರ ಟೀಚರ್ ಸಹ ಆಗಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡಿಲ್ಲ. ಅವರು ಮಾರ್ಗದರ್ಶಕ, ಪ್ರಿಸೆಪ್ಟರ್ ಸಹ ಆಗಿದ್ದಾರೆ, ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಆದರೆ ಯಾವಾಗ ತಂದೆ ಬಂದು ಬಿಡುಗಡೆ ಮಾಡುತ್ತಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಎಂದು ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಎಲ್ಲರನ್ನೂ ಬಿಡುಗಡೆ ಮಾಡಿ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಕಲ್ಯಾಣಕಾರಿ ಯುಗದಲ್ಲಿ ತಂದೆ ಬರುತ್ತಾರೆ. ಯಾವಾಗ ಎಲ್ಲರ ಕಲ್ಯಾಣವಾಗುತ್ತದೆಯೋ, ಹೇಗೆ ತಂದೆ ಕಲ್ಯಾಣಕಾರಿಯಾಗಿದ್ದಾರೆಯೋ ಹಾಗೆ ನೀವು ಮಕ್ಕಳೂ ಸಹ ಕಲ್ಯಾಣಕಾರಿಯಾಗಿದ್ದೀರಿ. ಆ ಸಮಯದಲ್ಲಿ ನೀವೆಲ್ಲರೂ ಕಲ್ಯಾಣ ಮಾಡುತ್ತೀರಿ. ನೀವು ಈಶ್ವರಿಯ ಮಿಷನ್ ಆಗಿದ್ದೀರಿ, ಶ್ರೀಮತದಂತೆ ನಡೆಯುತ್ತಿದ್ದೀರಿ. ತಂದೆ ಹೇಳುತ್ತಾರೆ, ಮನ್ಮನಾಭವ, ನನ್ನನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ, ರಾಜಧಾನಿಯನ್ನು ನೆನಪು ಮಾಡಿ. ನೀವು ಮಕ್ಕಳು ಸಹ ನಂತರ ಇದೇ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕಾಗಿದೆ. ಬಾಬಾ ಎಲ್ಲರಿಗೂ ಹೇಗೆ ಕೊಡುತ್ತೇವೆ ಎಂದು ಹೇಳುತ್ತಾರೆ, ಮುಖದಿಂದ ಕೊಡಲು ಸಾಧ್ಯವಿಲ್ಲ. ಇಲ್ಲ ಮಕ್ಕಳೇ, ಪತ್ರಿಕೆಗಳ ಮೂಲಕ ಎಲ್ಲರಿಗೂ ಸಂದೇಶವನ್ನು ತಲುಪಿಸಬಹುದು. ಅಂದ್ರೆ ನೀವೇ ಹೋಗೋಗಿ ಎಲ್ಲರಿಗೂ ಹೇಳ್ತೀವಿ ಅಂತಂದ್ರೆ ಅದಾಗದಿಲ್ಲ. ಪತ್ರಿಕೆಗಳ ಮೂಲಕ ಸಂದೇಶ ಹೇಳ್ರಿ. ಪತ್ರಿಕೆಗಳ ಮೂಲಕವೇ ಇಷ್ಟೊಂದು ಗದ್ದಲವಾಗಿದೆಯಲ್ಲವೇ? ಇವರು ಜಾದೂ ಮಾಡುತ್ತಾರೆ, ಇವರು ಅಣ್ಣ ತಂಗಿಯರನ್ನಾಗಿ ಮಾಡುತ್ತಾರೆ ಎಂದು ಈಗ ಒಬ್ಬೊಬ್ಬರಿಗೆ ಕುಳಿತು ಹೇಗೆ ತಿಳಿಸುವುದು? ಅದಕ್ಕೂ ತುಂಬಾ ಸಮಯ ಹಿಡಿಯುತ್ತದೆ. ಅದು ಇರುವೆ ಮಾರ್ಗವಾಗುತ್ತದೆ. ನೀವೀಗ ವಿಹಂಗ ಮಾರ್ಗದ ಸೇವೆಯನ್ನು ಮಾಡಬೇಕಾಗಿದೆ. ನಿಮ್ಮ ಈ ಚಿತ್ರಗಳು ಸಹ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಬರುವುದರಿಂದ ಅನೇಕರಿಗೆ ಗೊತ್ತಾಗುತ್ತದೆ, ಮುಕ್ತಿ ಜೀವನ್ ಮುಕ್ತಿ ಪರಮಾತ್ಮನ ಜನ್ಮಸಿದ್ಧ ಅಧಿಕಾರ ಎಂದು. ಇದನ್ನು ಯಾರಿಗಾದರೂ ತಿಳಿಸುವುದು ತುಂಬಾ ಸಹಜವಾಗಿದೆಯಲ್ಲವೇ? ತಂದೆ ತಂದೆ ಎಂದು ಎಲ್ಲರೂ ಹೇಳುತ್ತಲೇ ಇರುತ್ತಾರೆ, ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ತಂದೆಯನ್ನು ನೆನಪು ಮಾಡುತ್ತಾರೆ, ಅವಶ್ಯವಾಗಿ ತಂದೆ ಬರಬೇಕಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ರಾವಣನ ಜೈಲಿನಲ್ಲಿ ಅರ್ಥಾತ್ ಪರಕೀಯರ ರಾಜ್ಯದಲ್ಲಿದ್ದಾರೆ ಎಂದು ತಂದೆಗೆ ಗೊತ್ತಿದೆ. ನನ್ನನ್ನೂ ಸಹ ಪರಕೀಯರ ರಾಜ್ಯದಲ್ಲಿ ಕರೆಯುತ್ತಾರೆ. ಓ ದೂರ ದೇಶದ ನಿವಾಸಿಯೇ, ಬನ್ನಿರಿ, ಈ ಪರ ರಾಜ್ಯಕ್ಕೆ, ಪರರ ದೇಶಕ್ಕೆ ಬನ್ನಿರಿ ಎಂದು ಕರೆಯುತ್ತೀರಿ. ಇದು ರಾವಣನ ಪರದೇಶವಾಗಿದೆಯಲ್ಲವೇ? ಇವು ಜ್ಞಾನದ ಮಾತುಗಳಾಗಿವೆ. ತಂದೆ ಗಾಂಧೀಜಿಯವರೂ ಸಹ ಗಾಯನ ಮಾಡುತ್ತಿದ್ದರು, ಹೇ ಪತಿತ ಪಾವನ ನೀನು ಬಾ ಎಂದು. ಪತಿತ ಯಾರು, ಪಾವನ ಯಾರು ಎಂದು ಅವರಿಗೆ ಗೊತ್ತಿರಲಿಲ್ಲ. ಪತಿತರನ್ನು ಪಾವನರನ್ನಾಗಿ ಮಾಡುವವರು ಯಾರು? ಕೈಯಲ್ಲಿ ಗೀತೆಯನ್ನು ಹಿಡಿಯುತ್ತಿದ್ದರು ಮತ್ತು ಹೇಳುತ್ತಿದ್ದರು, ಹೇ ಪತಿತ ಪಾವನ ಸೀತಾರಾಮ್. ಎಲ್ಲಾ ಸೀತೆಯರು ವಧುಗಳಿಗೆ ತಂದೆ ಬಂದು ಪಾವನರನ್ನಾಗಿ ಮಾಡಿರಿ. ನಂತರ ಕೊನೆಯಲ್ಲಿ ಹೇಳುತ್ತಿದ್ದರು, ರಘುಪತಿ ರಾಘವ ರಾಜಾರಾಮ್
ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಾಜಾರಾಮ್ ಇವರು ತ್ರೇತಾಯುಗದವರಾಗಿದ್ದಾರಲ್ಲವೇ? ಶ್ರೀಕೃಷ್ಣನಿಗಾಗಿ ಹೇಳುತ್ತಾರೆ, ಅವನು ಸತ್ಯಯುಗದ ಮಾಲೀಕನಾಗಿದ್ದಾನೆ. ರಾಮ ತ್ರೇತಾಯುಗದವನಾಗುತ್ತಾನೆ. 2 ಕಲೆಗಳು ಕಡಿಮೆಯಾಗುತ್ತವೆ. ಹಾಗಾಗಿ ಅವರ ಹೆಸರನ್ನು ಸ್ವಲ್ಪ ತೆಗೆದುಕೊಳ್ಳುತ್ತಾರೆ. ಅವರು 2nd ಗ್ರೇಡ್ನಲ್ಲಿದ್ದಾರೆ. ನೀವೀಗ ಯುದ್ಧದ ಮೈದಾನದಲ್ಲಿದ್ದೀರಿ ಎಂದು ತಂದೆ ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಯಾರು ಮಾಯೆಯಿಂದ ಸೋಲುತ್ತಾರೋ ಅವರನ್ನು ಕ್ಷತ್ರಿಯ ಎಂದು ಹೇಳಲಾಗುತ್ತದೆ. ನೀವು ಆತ್ಮಿಕ ಕ್ಷತ್ರಿಯರಾಗಿದ್ದೀರಿ, ಗುಪ್ತ ಸೈನಿಕರಾಗಿದ್ದೀರಿ, ಅಂಡರ್ ಗ್ರೌಂಡ್ ಸೈನಿಕರಾಗಿದ್ದೀರಿ. ನೀವು ತಂದೆಯಿಂದ ಹೇಗೆ ರಾಜ್ಯವನ್ನು ತೆಗೆದುಕೊಳ್ಳುತ್ತೀರಿ ಎಂದು ಯಾರಿಗೂ ಗೊತ್ತಿಲ್ಲ. ನೀವೇ ಗುಪ್ತ ಸೈನಿಕರು ಆಗಿದ್ದೀರಿ ಮತ್ತು ನಂತರ ಬಹಳ ಪ್ರಸಿದ್ಧನೂ ಆಗುತ್ತೀರಿ. ನಿಮ್ಮನ್ನು ತುಂಬಾ ಪೂಜಿಸಲಾಗುತ್ತದೆ. ದೇವಿಯರನ್ನು ನೋಡಿ ಎಷ್ಟೊಂದು ಪೂಜೆ ಆಗುತ್ತದೆ. ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ಹಾಗಾಗಿ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡಬೇಕಿದೆ. ಇದು ಹಳೆಯ ಪ್ರಪಂಚವಾಗಿದೆ. ಇಲ್ಲಿ ಅಂತೂ ಅಪಾರ ದುಃಖವಿದೆ. ಅಪಾರ ದುಃಖಗಳ ಲಿಸ್ಟ್ ಮಾಡಿ ಎಂದು ಬಾಬಾ ಹೇಳಿದ್ದರು. ಲಿಸ್ಟ್ ತೆಗೆಯಲಾಗಿತ್ತು, ಆದರೆ ಇನ್ನು ಪ್ರಿಂಟ್ ಮಾಡಿಲ್ಲ. ಇದಕ್ಕೆ ದುಃಖಧಾಮ ಎಂದು ಹೇಳಲಾಗುತ್ತದೆ. ಇಲ್ಲಿ ಅಪಾರ ದುಃಖವಿದೆ. ಹೊಸ ಪ್ರಪಂಚದಲ್ಲಿ ಅಪಾರ ಸುಖವಿದೆ. ಅದಕ್ಕೆ ಹೆವೆನ್, ಸ್ವರ್ಗ ಎಂದು ಹೇಳಲಾಗುತ್ತದೆ. ಇದು ನರಕ. ಗೋಲ್ಡನ್ ಏಜ್ ನಿಂದ ನಾವು ಐರನ್ ಏಜ್ಗೆ ಹೇಗೆ ಹೋಗುತ್ತೇವೆ ಎಂದು ನಿಮಗೀಗ ಗೊತ್ತಾಗಿದೆ. ಎಲ್ಲ ಆತ್ಮರು ಮೇಲಿನಿಂದ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ನೀವಾತ್ಮರು ಆತ್ಮಿಕ ಸಹೋದರರಾಗಿದ್ದೀರಿ ಎಂದು ಬಾಬಾ ತಿಳಿಸಿದ್ದಾರೆ. ಅವರು ಶಾರೀರಿಕ ಸಹೋದರರಾಗಿದ್ದಾರೆ. ಸಹೋದರ ಶರೀರದೊಂದಿಗೆ ಪಾತ್ರ ಅಭಿನಯಿಸುತ್ತಾನೆ ಅಂದ್ರೆ ಆತ್ಮವೇ ಈ ಶರೀರದೊಂದಿಗೆ ಪಾತ್ರವನ್ನ ಅಭಿನಯಿಸುತ್ತದೆ. ಹಾಗಾಗಿ ನೀವು ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ, ಈ ದೇಹದಾರಿಯೂ ಸಹ ನಿಮ್ಮ ಸಹೋದರನಾಗಿದ್ದಾನೆ. ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ಭಗವಂತನೇ ಆಗಿದ್ದಾರೆ. ನಂತರ ಸೂಕ್ಷ್ಮವತನದಲ್ಲಿ ಬ್ರಹ್ಮ, ವಿಷ್ಣು, ಶಂಕರರಿದ್ದಾರೆ. ಇವರು ಸಾಕ್ಷಾತ್ಕಾರಕ್ಕಾಗಿ ಇದ್ದಾರೆ ಎಂದು ತಂದೆ ತಿಳಿಸಿದ್ದಾರೆ. ಶಂಕರರಂತೂ ಇಲ್ಲ, ಬ್ರಹ್ಮ ಅವ್ಯಕ್ತರಾಗಿದ್ದಾರೆ ಎಂದು ತಿಳಿಸಲಾಗಿದೆ. ಯಾರ ಸಾಕ್ಷಾತ್ಕಾರವನ್ನು ಮಕ್ಕಳು ಮಾಡುತ್ತಾರೋ ನೀವೂ ಸಹ ಅಂತಹ ಪರಿಸ್ಥಗಳಾಗುತ್ತೀರಿ. ಇಲ್ಲಿ ಮೂಳೆ ಮಾಂಸ ಇರುವುದಿಲ್ಲ. ಇದು ಮೂಳೆ ಮಾಂಸದ್ದಾಗಿದೆಯಲ್ಲವೇ? ಅಂದ್ರೆ ಈ ಸಾಕಾರ ಶರೀರ ಮೂಳೆ ಮಾಂಸದ್ದಾಗಿದೆ. ವತನದಲ್ಲಿ ಸೂಕ್ಷ್ಮ ಶರೀರ ಏನಿದೆ ಅದು ಮೂಳೆ ಮಾಂಸದ ಶರೀರ ಅಲ್ಲ. ಇವರನ್ನೂ ಸಹ ಮರೆತು ಬಿಡಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಮತ್ತು ಮನೆಯನ್ನು ನೆನಪು ಮಾಡಬೇಕು. ನೀವೇ ದೇವತೆಯಾಗಿ ಎಂದು ಪಾಠಶಾಲೆಯಲ್ಲಿ ನಿಮಗೆ ಓದಿಸಲಾಗುತ್ತದೆ. ಅನೇಕ ಬಾರಿ ನೀವಾಗಿದ್ದೀರಿ, ಮತ್ತೆ ಆಗಬೇಕಿದೆ. ಇದು ಬಹಳ ಅದ್ಭುತವಾಗಿದೆ. ಪ್ರಪಂಚವು ಈ ಮಾತುಗಳನ್ನು ಏನೂ ತಿಳಿದುಕೊಂಡಿಲ್ಲ. ಅವರಿಗೆ ತುಚ್ಛ ಬುದ್ಧಿಯವರೆಂದು ಹೇಳಲಾಗುತ್ತದೆ. ಸತ್ಯಯುಗಕ್ಕೆ ತುಚ್ಛ ಬುದ್ಧಿಯವರು ಹೋಗಲು ಸಾಧ್ಯವಿಲ್ಲ. ಸಂಪೂರ್ಣ ಚೀಚಿ ಬುದ್ಧಿಯವರಾಗಿದ್ದಾರೆ. ನೀವು ಸತ್ಯಯುಗಕ್ಕೆ ಹೋಗಲು ಯೋಗ್ಯ ಇಲ್ಲ ಎಂದು ತಂದೆ ಹೇಳುತ್ತಾರೆ. ಬಹಳ ಚೀಚಿ ಪತಿತರಾಗಿದ್ದೀರಿ. ಇದು ವಿಕಾರಿ ಪ್ರಪಂಚ ಆಗಿದೆ. ನಿರ್ವಿಕಾರಿ ಪ್ರಪಂಚ ಆಗಿತ್ತು, ಈಗ ವಿಕಾರಿ ಪ್ರಪಂಚ ಆಗಿದೆ. 5 ವಿಕಾರಗಳು ಎಲ್ಲರಲ್ಲೂ ಇವೆ. ಅಲ್ಲಿ 5 ವಿಕಾರಗಳು ಇರುವುದೇ ಇಲ್ಲ. ನೀವು ಅವಶ್ಯವಾಗಿ ನಿರ್ವಿಕಾರಿಯಾಗಬೇಕು ಎಂದು ಈಗ ತಂದೆ ತಿಳಿಸುತ್ತಾರೆ. ಈಗ ಎಲ್ಲರೂ ಅವಶ್ಯವಾಗಿ ವಾಪಸ್ ಹೋಗಬೇಕಿದೆ. ಈಗ ಇದು ವಿನಾಶದ ಸಮಯವಾಗಿದೆ. ಲೆಕ್ಕಾಚಾರವನ್ನು ಚುಕ್ತ ಮಾಡಿ. ಆಗ ಎಲ್ಲರೂ ಸತೋಪ್ರಧಾನರಾಗಲೇಬೇಕು. ಆತ್ಮವೇ ಸತೋಪ್ರಧಾನ ಆಗಿದೆ. ಆತ್ಮ ಅವಿನಾಶಿಯಾಗಿದೆ ಎನ್ನುವುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಅದರಲ್ಲಿ ಪಾತ್ರವೂ ಸಹ ಅವಿನಾಶಿಯಾಗಿ ತುಂಬಿದೆ. ಜನ್ಮ ಜನ್ಮಾಂತರ ಯಾವ ಪಾತ್ರವನ್ನು ಅಭಿನಯಿಸುತ್ತೀರೋ ಅದು ಅವಿನಾಶಿಯಾಗಿದೆ. ನಂತರ ಕಲ್ಪದ ನಂತರವೂ ಅದೇ ಪಾತ್ರವನ್ನು ಅಭಿನಯಿಸುತ್ತೀರಿ. ಅದೇ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ. 84 ಜನ್ಮ, 84 ಶರೀರ, 84 ಹೆಸರುಗಳನ್ನು ಏನು ತೆಗೆದುಕೊಂಡಿದ್ದೀರೋ ಅದೇ ಮತ್ತೆ ಪುನರಾವರ್ತನೆ ಆಗುತ್ತದೆ.
ಈ ನಾಟಕವು ಅನಾದಿಯಾಗಿ ಪುನರಾವರ್ತನೆ ಆಗುತ್ತಲೇ ಇರುತ್ತದೆ. ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮಕ್ಕಳೇ, ಈಗ ಈ ದೇಹವನ್ನು ಸಹ ಬಿಡಬೇಕು ಎಂದು ಈಗ ತಂದೆ ತಿಳಿಸುತ್ತಾರೆ. ಸಿಂಧಿಯಲ್ಲಿ ಹೇಳುತ್ತಾರೆ, ನೀವು ಬಿಟ್ಟರೆ ಬಿಡುಗಡೆಯಾಗುತ್ತದೆ ಎಂದು. ಅರ್ಥಾತ್ ನೀವು ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತೀರಿ. ಕೋತಿಯು ಕಡಲೆಯ ಕಾಯಿಯನ್ನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳುತ್ತದೆ. ಎಲ್ಲಿಯವರೆಗೆ ಅದು ಬಿಡುವುದಿಲ್ಲವೋ ಅಲ್ಲಿಯವರೆಗೆ ಬಿಡುಗಡೆಯಾಗಲು ಸಾಧ್ಯವಿಲ್ಲ. ಅಂದ್ರೆ ಬುದ್ಧಿಯಿಂದ ದೇಹವನ್ನ ಮರೆಯೋ ತನಕ ನಮಗ್ ಬಿಡುಗಡೆ ಆಗೋದಿಲ್ಲ. ದೇಹದ ಜೊತೆಗೆ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟರೆ ಬಿಡುಗಡೆಯಾಗುತ್ತದೆ ಎಂದು ತಂದೆಯೂ ಸಹ ಹೇಳುತ್ತಾರೆ. ಇಲ್ಲದಿದ್ದರೆ ಬುದ್ಧಿಯೋಗ ಜೋತಾಡುತ್ತಿರುತ್ತದೆ. ಎಲ್ಲ ಬಂಧನಗಳನ್ನು ಬಿಡಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆಯನ್ನು ನೆನಪು ಮಾಡಿದರೆ ನೀವಾತ್ಮವು ಸತೋಪ್ರಧಾನವಾಗುತ್ತದೆ. ಆತ್ಮವೇ ನೆನಪು ಮಾಡುತ್ತದಲ್ಲವೇ? ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನಿಮಗೆ ಜ್ಞಾನ ಸಿಗುತ್ತದೆ. ನಂತರ 5,000 ವರ್ಷಗಳ ನಂತರ ಪುನರಾವರ್ತನೆಯಾಗುತ್ತದೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ತಂದೆ ಓದಿಸಿ ಸದ್ಗತಿಯನ್ನು ಕೊಟ್ಟು ಹೋಗುತ್ತಾರೆ. ಈ ಜ್ಞಾನವನ್ನು ಮತ್ತೆ 5,000 ವರ್ಷಗಳ ನಂತರ ಕೊಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಹಳೆಯದಕ್ಕಿಂತ ಹಳೆಯದು ಈ ಲಕ್ಷ್ಮೀನಾರಾಯಣರ ಚಿತ್ರವಾಗಿದೆ. 5,000 ವರ್ಷಗಳಿಗಿಂತ ಹೆಚ್ಚು ಹಳೆಯ ವಸ್ತು ಯಾವುದು ಇರುವುದೇ ಇಲ್ಲ. ಇಷ್ಟು ವರ್ಷಗಳ ಹಳೆಯ ವಸ್ತು ಇದಾಗಿದೆ ಎಂದು ಮನುಷ್ಯರು ಸುಳ್ಳು ಹೇಳುತ್ತಲೇ ಇರುತ್ತಾರೆ. ಆದರೆ ಆ ರೀತಿಯಾಗಲು ಸಾಧ್ಯವಿಲ್ಲ. ಈ ಆಟವೇ 5,000 ವರ್ಷಗಳದ್ದಾಗಿದೆ. ಹಳೆಯದಕ್ಕಿಂತ ಹಳೆಯದು ಶಿವನ ಲಿಂಗವೇ ಆಗಿದೆ. ಆದರೆ ಅದರ ಬೆಲೆ ಇಲ್ಲ, ಏಕೆಂದರೆ ಶಿವ ಬಾಬಾರವರನ್ನು ಕಲ್ಲು ಮಣ್ಣುಗಳಲ್ಲಿ ಹಾಕಿದ್ದಾರೆ. ದೇವತೆಗಳ ಚಿತ್ರಗಳ ಬೆಲೆಯೂ ನೋಡಿ ಎಷ್ಟಿದೆ. ದಿಲ್ವಾಡ ಮಂದಿರದ ಒಂದೊಂದು ಮೂರ್ತಿಗೆ 50,000 20,000 ಬೆಲೆಯನ್ನು ಅಮೆರಿಕನ್ ಜನರು ಕೊಡುತ್ತಾರೆ. ಅನೇಕರ ಬಳಿ ಹಳೆಯ ಸಾಮಾನುಗಳಿರುತ್ತವೆ. ಆದರೆ 5,000 ವರ್ಷಗಳಿಗಿಂತ ಹಳೆಯ ವಸ್ತು ಯಾವುದೂ ಇರಲು ಸಾಧ್ಯವಿಲ್ಲ. ಯಾರು ಏನು ಹೇಳಿದರೋ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಬುದ್ಧನಿಗೆ 2,200 ವರ್ಷಗಳಾಗಿವೆ ಎಂದ ಮೇಲೆ ಇಷ್ಟು ಹಳೆಯ ವಸ್ತು ಬುದ್ಧನದ್ದು ಹೇಗಿರಲು ಸಾಧ್ಯ? ನೀವು ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳಾಗಿದ್ದೀರಿ. 5,000 ವರ್ಷಗಳ ನಂತರ ಬಂದು ತಂದೆಯನ್ನು ಭೇಟಿಯಾಗುತ್ತೀರಿ. ಪ್ರೇಮದ ಕಣ್ಣೀರು ಸಹ ಬರುತ್ತದೆ. ಅವರಿಗೆ ಎಂದಿಗೂ ಕಣ್ಣೀರು ಬರುವುದಿಲ್ಲ. ಇವರು ಬಹಳ ಬಹಳ ಕಡಿಮೆ ಅಳುತ್ತಾರೆ. ನೀವು ಅಪಾರವಾಗಿ ಅಳುವವರಾಗಿದ್ದೀರಿ. ಸ್ತ್ರೀ ಎಷ್ಟು ಅಳುತ್ತಾಳೋ ಅಷ್ಟು ಬೇರೆ ಯಾರು ಅಳುವುದಿಲ್ಲ. ಯಾರಾದರೂ ಹತ್ತಿರ ಹೋದರೆ ಅವಶ್ಯವಾಗಿ ಅಳು ಬರುತ್ತದೆ. ಅರ್ಧ ಕಲ್ಪದವರೆಗೆ ನೀವು ಎಂದಿಗೂ ಅಳಬಾರದು ಎಂದು ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಪುರುಷಾರ್ಥವನ್ನು ಸಂಪೂರ್ಣ ರೀತಿಯಲ್ಲಿ ಮಾಡಬೇಕು. ವಿಶ್ವದ ಮಾಲೀಕರಾಗುತ್ತೀರಿ ಎಂದ ಮೇಲೆ ಹೇಗೆ ಅಳುತ್ತೀರಿ? ನಿಮಗೆ ಓದಿಸುವವರು ತಂದೆಯಾಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಹೇಗೆ ಅಳುತ್ತಾರೆ? ಅಳುವುದರಿಂದ ದೇಹಾಭಿಮಾನ ಬರುತ್ತದೆ. ಈಗಿನ್ನು ನಿಮಗೆ ಸಂಪೂರ್ಣ ಖುಷಿ ಇರುವುದಿಲ್ಲ. ಅತೀಂದ್ರಿಯ ಸುಖವನ್ನು ಗೋಪಗೋಪಿಕೆಯರಲ್ಲಿ ಕೇಳಿ ಎಂಬ ಗಾಯನವಿದೆಯಲ್ಲವೇ? ಅದು ಯಾವಾಗ? ಆ ನಿಮ್ಮ ಸ್ಥಿತಿ ಕೊನೆಯಲ್ಲಿ ಆಗಬೇಕಿದೆ ಎಂದು ತಂದೆ ಹೇಳುತ್ತಾರೆ. ಯಾವಾಗ ರಿಸಲ್ಟ್ ಹೊರಬರುತ್ತದೆಯೋ ನಂತರ ನಿಮ್ಮ ಖುಷಿ ಹೆಚ್ಚಾಗುತ್ತಾ ಹೋಗುತ್ತದೆ. ನೀವು ಯಾವಾಗ ಸತೋಪ್ರಧಾನರಾಗಿದ್ದೀರೋ ಆಗ ಬಹಳ ಖುಷಿಯಲ್ಲಿದ್ದೀರಿ. ಎಂದಿಗೂ ಅಕಾಲ ಮೃತ್ಯು ಆಗುತ್ತಿರಲಿಲ್ಲ. ಅಲ್ಲಿ ದುಃಖದ ಹೆಸರು ಚಿಹ್ನೆ ಇರುವುದಿಲ್ಲ. ಹಾಗಾಗಿ ಆ ರಿಸಲ್ಟ್ ಕೊನೆಯಲ್ಲಿ ಹೊರಬರುತ್ತದೆ. ನಾವು ವಿಶ್ವದ ಮಾಲೀಕರಾಗಲಿದ್ದೇವೆ ಎಂಬ ಖುಷಿ ಒಳಗಡೆ ಇರುತ್ತದೆ. ಬೇರೆ ಯಾರೂ ಇರುವುದೇ ಇಲ್ಲ. ಸತ್ಯಯುಗದಲ್ಲಿ ಮಂತ್ರಿಗಳು ಮುಂತಾದವರು ಯಾರು ಇರುವುದೇ ಇಲ್ಲ. ಯಾವಾಗ ಪತಿತರಾಗುತ್ತಾರೋ ಆಗ ಮಂತ್ರಿಗಳಿರುತ್ತಾರೆ. ನೀವು ಯಾರಿಂದಲೂ ಸಲಹೆ ತೆಗೆದುಕೊಳ್ಳುವ ಅಗತ್ಯವೇ ಇಲ್ಲ. ಒಂದೇ ಸಾರಿ ನಿಮಗೆ ಸಲಹೆ ಸಿಗುತ್ತದೆ. ಅದು ಅರ್ಧ ಕಲ್ಪ ನಡೆಯುತ್ತದೆ. ಸತ್ಯಯುಗದಲ್ಲಿ ಮಂತ್ರಿ ಇರುವುದೇ ಇಲ್ಲ. ಯಾವಾಗ ವಿಕಾರಿಗಳಾಗುತ್ತಾರೋ ಆಗ ಮಂತ್ರಿಗಳಿರುತ್ತಾರೆ. ಈಗ ತಮೋಪ್ರಧಾನರಾಗಿರುವ ಕಾರಣ ಬಹಳಷ್ಟು ಮಂತ್ರಿಗಳಿದ್ದಾರೆ. ದೊಡ್ಡ ಮಂತ್ರಿ, ನಂತರ ಸಣ್ಣ ಸಣ್ಣ ಮಂತ್ರಿಗಳು. ಬೇರೆಯವರ ಸಹಾಯ ಬೇಕಾಗುತ್ತದೆ, ಏಕೆಂದರೆ ಸ್ವತಃ ತಮ್ಮಲ್ಲಿ ಅಷ್ಟೊಂದು ಬುದ್ಧಿ ಇಲ್ಲ. ಅವರಿಗೆ ಬಹಳ ಬುದ್ಧಿ ಇದೆ.
ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ನಡೆಸುವ ಎಷ್ಟೊಂದು ಶಕ್ತಿ ಇರುತ್ತದೆ. ಯಾವುದೇ ಕಿರಿಕಿರಿ ಇಲ್ಲ. ನಂತರ ಹೇಗೆ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಆಗ ಹೆದರುವವರು ಆಗುತ್ತಾರೆ. ಎಲ್ಲೆಂದರಲ್ಲಿ ಬಹಳಷ್ಟು ಮಂತ್ರಿಗಳು ಇದ್ದಾರೆ. ತಪ್ಪುಗಳನ್ನು ಸಹ ಅವರು ಮಾಡುತ್ತಲೇ ಇರುತ್ತಾರೆ. ಧರ್ಮದಲ್ಲಿ ಶಕ್ತಿ ಇದೆ ಎಂದು ತಂದೆ ತಿಳಿಸುತ್ತಾರೆ. ಅಲ್ಲಿ ನಿಮ್ಮ ಶಕ್ತಿ ಎಷ್ಟೊಂದು ಇರುತ್ತದೆ. ಸತೋಪ್ರಧಾನರಾಗಿದ್ದೀರಲ್ಲವೇ, ಯಾರು ಹೊಸದಾಗಿ ಬರುತ್ತಾರೋ ಅವರಲ್ಲೂ ಸಹ ಶಕ್ತಿ ಇರುತ್ತದೆ. ಆದ್ದರಿಂದ ಅವರ ಪ್ರಭಾವ ಬೀಳುತ್ತದೆ. ನೀವೀಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಿದ್ದೀರಿ. ನಿಮ್ಮ ಪಾತ್ರ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ಶುರುವಿನಿಂದ ಹಿಡಿದು ಕೊನೆಯವರೆಗೂ ಪಾತ್ರವನ್ನು ಅಭಿನಯಿಸುತ್ತೀರಿ. ಎಲ್ಲರೂ ಪಾತ್ರಧಾರಿಗಳು ಆಗಿದ್ದಾರೆ. ಬಾಬಾರವರಲ್ಲಿ ಬಹಳ ಶಕ್ತಿ ಇದೆ. ನಂತರ ಬಾಬಾರವರಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಎಲ್ಲರಿಗಿಂತ ಹೆಚ್ಚು ಶಕ್ತಿಯನ್ನು ನೀವು ನೆನಪಿನ ಯಾತ್ರೆಯಿಂದ ತೆಗೆದುಕೊಳ್ಳುತ್ತೀರಿ. ಇಡೀ ವಿಶ್ವದ ಮಾಲೀಕರಾಗುತ್ತೀರಿ. ಎಂದಿಗೂ ಕನಸಿನಲ್ಲಿಯೂ ಸಹ ನೀವು ಯೋಚಿಸಿರಲಿಲ್ಲ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ನೀವು ನಿಶ್ಚಯ ಬುದ್ಧಿಯವರಾಗುತ್ತೀರಿ ಎಂದರೆ ತಂದೆಯ ಮೇಲೆ ಸಮರ್ಪಣೆಯಾಗುತ್ತೀರಿ. ಭಕ್ತಿ ಮಾರ್ಗದಲ್ಲಿ ನೀವು ಗಾಯನ ಮಾಡುತ್ತಿದ್ದೀರಲ್ಲವೇ, ನೀವು ಒಬ್ಬ ಪ್ರಿಯತಮನ ಎಷ್ಟೊಂದು ಹಳೆಯ ಪ್ರೇಮಿಗಳಾಗಿದ್ದೀರಿ. ಬಾಬಾ, ನೀವು ಬಂದರೆ ನಾವು ಸಮರ್ಪಣೆಯಾಗುತ್ತೇವೆ ಎಂದು ಹೇಳುತ್ತಾ ಬಂದಿದ್ದೀರಿ. ಬಲಿಹಾರಿಯಾಗುತ್ತೇವೆ. ನಾವು ನಿಮ್ಮ ಮೇಲೆ ಸಮರ್ಪಣೆಯಾಗುತ್ತೇವೆ ಎಂದರೆ ನೀವು ನಮಗೆ 21 ಬಾರಿ ಸಮರ್ಪಣೆಯಾಗುತ್ತೀರಿ. ಯಾವಾಗ ಸಮರ್ಪಣೆಯಾಗುತ್ತಾರೆ? ಯಾವಾಗ ವಿನಾಶವಾಗುತ್ತದೆಯೋ ಆಗ ಬಾಬಾ 21 ಜನ್ಮಗಳ ಭಾಗ್ಯವನ್ನ ಕೊಡ್ತಾರೆ. ದೇಹದ ಜೊತೆಗೆ ದೇಹಕ್ಕೆ ಸಂಬಂಧಪಟ್ಟಂತ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಇದಕ್ಕಿಂತ ಮೊದಲು ನಾವು 1 ಬಾರಿ ಸಮರ್ಪಣೆಯಾಗುತ್ತೇವೆ. ಆದರೆ ಬಾಬಾ 21 ಬಾರಿ ಸಮರ್ಪಣೆಯಾಗುತ್ತಾರೆ. ನೀವು ಮಕ್ಕಳು 21 ಜನ್ಮಗಳ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಲ್ಲವೇ, ಈ ಬೇಹದ್ದಿನ ತಂದೆ 21 ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ. ಅಲ್ಲಿ ಸದಾ ಸುಖವೇ ಸುಖವಿದೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ, ಸುಖದಲ್ಲಿ ಯಾರು ಸ್ಮರಣೆ ಮಾಡುವುದಿಲ್ಲ. ಅಲ್ಲಿ ನೀವು ಸುಖ ಅನುಭವಿಸುತ್ತೀರಿ. ಬಾಬಾ ಯಾವಾಗ ನಿಮ್ಮನ್ನು ಸುಖಿಯನ್ನಾಗಿ ಮಾಡಿ ಹೋಗಿದ್ದರು, ಈಗ ಮತ್ತೆ ಬಂದಿದ್ದಾರೆ ಮಕ್ಕಳನ್ನು ಸುಖಿಯನ್ನಾಗಿ ಮಾಡಲು. ಲಕ್ಷಾಂತರ ವರ್ಷಗಳ ಮಾತೇನಿಲ್ಲ. ನಿನ್ನೆ ನಿಮ್ಮನ್ನು ಈ ರೀತಿ ಮಾಡಿ ಹೋಗಿದ್ದರು. ನಂತರ ನೀವು 84 ಜನ್ಮಗಳನ್ನು ತೆಗೆದುಕೊಂಡು ಈ ರೀತಿ ಆಗಿದ್ದೀರಿ. ಈಗ ಮತ್ತೆ ನಿಮ್ಮ ಆಮಂತ್ರಣದ ಮೇರೆಗೆ ಬಂದಿದ್ದಾರೆ. ಬಾಬಾ ಪರಕೀಯರ ದೇಶಕ್ಕೆ ಬನ್ನಿ ಎಂದು ಹೇಳುತ್ತಾರೆ. ಕಣ್ಣೀರು ಸಹ ಬರುತ್ತದೆ. ಮಕ್ಕಳು ಬಹಳ ದುಃಖವನ್ನು ನೋಡಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಮಕ್ಕಳು ಬಹಳ ದುಃಖವನ್ನು ನೋಡಿದ್ದೀರಿ. ಗರುಡು ಪುರಾಣದಲ್ಲಿಯೂ ಸಹ ವಿಷಯ ವೈತರಣಿ ನದಿಯನ್ನು ತೋರಿಸುತ್ತಾರೆ. ಹಸುವಿನ ಬಾಲವನ್ನು ಹಿಡಿದುಕೊಂಡು ಪಾರಾಗುತ್ತೇವೆ ಎಂದು ಹೇಳುತ್ತಾರಲ್ಲವೇ, ಅನೇಕರು ಹೀಗೆ ತಿಳಿದುಕೊಳ್ಳುತ್ತಾರೆ. ನೀವು ಸ್ವರ್ಗಕ್ಕೆ ಹೋದರೆ ನಾವು ನಿಮ್ಮ ಬಾಲವನ್ನು ಹಿಡಿದುಕೊಳ್ಳುತ್ತೇವೆ. ಆದರೆ ಅಂತಹ ಮಾತೇನಿಲ್ಲ. ಈಗ ತಂದೆ ನೀವು ಮಕ್ಕಳನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಮಕ್ಕಳಿಗೆ ತಿಳಿಸುತ್ತಾರೆ, ಎಲ್ಲಿಯವರೆಗೆ ಈ ರಥವಿದೆಯೋ ಬಾಬಾ ಈ ರಥದಲ್ಲಿ ಪ್ರವೇಶ ಮಾಡುತ್ತಾರೆ. ಪರೀಕ್ಷೆ ಪೂರ್ಣವಾದರೆ ನಂತರ ಅವರೂ ಸಹ ಹೊರಟು ಹೋಗುತ್ತಾರೆ. ಇವರೂ ಸಹ ಹೋಗುತ್ತಾರೆ. ಶಾಸ್ತ್ರಗಳಲ್ಲಿರುವುದು ಹಿಟ್ಟಿನಲ್ಲಿರುವಷ್ಟು ಸತ್ಯ. ಅಂದ್ರೆ ಹಿಟ್ಟಿನಲ್ಲಿ ಉಪ್ಪೆಷ್ಟು ಹಾಕ್ತೀವಿ ಅಷ್ಟು ಸತ್ಯ ಇದೆ, ಉಳಿದದ್ದೆಲ್ಲವೂ ಸುಳ್ಳು. ಗೀತೆಯೂ ಸಹ ಇದೆ, ಆದರೆ ಸುಳ್ಳನ್ನು ಬರೆದಿದ್ದಾರೆ. ಪರಮಪಿತ ಪರಮಾತ್ಮ 3 ಧರ್ಮಗಳ ಸ್ಥಾಪನೆ ಮಾಡುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನಂತೂ ಸಣ್ಣ ಮಗುವಾಗಿದ್ದಾನೆ. ಶ್ರೀಕೃಷ್ಣ ಹೇಗೆ ತಂದೆಯಾಗುತ್ತಾನೆ? ತಂದೆಯಂತೂ ಮೇಲಿನಿಂದ ಬರುತ್ತಾರೆ. ಅವರು ಎಲ್ಲರ ತಂದೆಯಾಗಿದ್ದಾರೆ. ಹಾಗಾಗಿ ಈಗ ನೀವು ಈ ಮಾತುಗಳನ್ನು ತಿಳಿದುಕೊಳ್ಳುತ್ತೀರಿ. ಈ ಮಾತುಗಳನ್ನು ಬಹಳ ಚೆನ್ನಾಗಿ ಅನ್ಯರಿಗೆ ತಿಳಿಸಬೇಕಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ.
ವರದಾನ: ಶ್ರೇಷ್ಠ ಬ್ರಾಹ್ಮಣ ಆತ್ಮಾಭವ ಯೋಚಿಸಿರಿ ಮತ್ತು ಸ್ವಯಂನಲ್ಲಿ ಕೇಳಿಕೊಳ್ಳಿರಿ. ನಾನು ಯಾರು ಮತ್ತು ಏನು ಮಾಡುತ್ತಿದ್ದೇನೆ? ವಚನವನ್ನು ಏನು ಕೊಟ್ಟಿದ್ದೇನೆ? ಅಂದ್ರೆ ಬಾಬನಿಗೇನ್ ಮಾತು ಕೊಟ್ಟಿದ್ದೇನೆ ಮತ್ತು ಯಾವ ಕರ್ಮವನ್ನು ಮಾಡುತ್ತಿದ್ದೇನೆ? ಯಾವ ವಾಗ್ದಾನವನ್ನು ಮಾಡಿದ್ದೇನೆ ಮತ್ತು ಯಾವ ವಾಗ್ದಾನವನ್ನು ನಿಭಾಯಿಸುತ್ತಿದ್ದೇನೆ? ತಮ್ಮ ಸ್ವಮಾನ ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಜೀವನದ ಸಮರ್ಥಿ ಸ್ವರೂಪರಾಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.